ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಇವತ್ತು ಚಿಲ್ಡ್ರನ್ಸ್ ಡೇ ಅಂದ ತಕ್ಷಣ ಎಲ್ಲರ ಮನೇಲೂ ಮಕ್ಕಳ ನೆನಪಾಗ್ತಾರೆ. ನಮ್ಮ ಮನೇಲೂ ನನ್ನ ಮಗಳು ಇದ್ದಾಳೆ. ಆದರೆ ಇವಾಗ ಹೆಂಗಾಗ್ಬಿಟ್ಟಿದೆ ಮಕ್ಕಳು ಅಂದರೆ, ಫೋನ್ ಕೊಟ್ಟರೆ ಮಾತ್ರ ಊಟ ಮಾಡ್ತವೆ, ಇಲ್ಲಾಂದರೆ ನಂಗೆ ಊಟ ಬೇಡ ಅಂತಾರೆ. ಆಮೇಲೆ ಇವಾಗ ಆಟ ಆಡು ಅಂದರೆ ಫೋನ್ ಕೊಟ್ಟರೆ ಸುಮ್ಮನೆ ಫೋನ್ ನೋಡ್ತಾ ಕೂತಿರ್ತವೆ. ಎಲ್ಲ ಫೋನಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾವೆ ಮಕ್ಳುಗಳಂತೂ. ನಾವೇನು ಮಾಡ್ತೀವಿ ಅಂದರೆ, ಮನೆ ಕೆಲಸ ಏನಾದ್ರು ಮಾಡ್ಕೋಬೇಕು ಅಂದರೆ ಫೋನ್ ಕೊಟ್ಟರೆ ಸುಮ್ಮನೆ ಕುತ್ಕೋತಾವಲ್ಲ ನಮ್ಮ ಮಕ್ಕಳು ಅಂದ್ಬಿಟ್ಟು ಏನು ಮಾಡ್ತೀವಿ, ಫೋನ್ ಕೊಡ್ತೀವಿ, ಕೂರಿಸ್ಬಿಡ್ತೀವಿ. ಅವು ಹೆಂಗಾಗ್ಬಿಡುತ್ತೆ ಮೈಂಡಲ್ಲಿ ಅಂದರೆ ಫುಲ್ ಅದಕ್ಕೆ ಅಡಿಕ್ಟ್ ಆಗಿಬಿಡುತ್ತೆ. ಆದರೆ ನಾನು ಒಂದು ತಪ್ಪು ಏನು ಮಾಡಿದೆ ಅಂದರೆ, ಇವಾಗ ಇತ್ತೀಚೆಗೆ ಒಂದು 4-5 ಮಂತ್ಸಿಂದ ನಾನು ನನ್ನ ಮಗಳನ್ನ ಅಡಿಕ್ಟ್ ಮಾಡಿರಲಿಲ್ಲ ಫೋನಿಗೆ. ಅಂದರೆ ಅವ್ಳು ಊಟ ಮಾಡಿಸ್ಬೇಕಾದ್ರೆ ತುಂಬ ಹಿಂಸೆ, ಇತ್ತೀಚೆಗಂತೂ ಹೆವಿ ಹಿಂಸೆ ಕೊಡ್ತಿದ್ಲು, ಕ್ವಾಟ್ಲೆ ಕೊಡ್ತಿದ್ಲು. ನಾನೇನು ಮಾಡಿದೆ, ಫೋನ್ ಕೊಟ್ಟರೆ ಸ್ವಲ್ಪ ಊಟ ಮಾಡ್ತಾಳಲ್ಲ, ಫೋನ್ ನೋಡ್ತಾ ನೋಡ್ತಾ ಅಂತ ಫೋನ್ ಕೊಟ್ಟೆ. ಒಂದು 2-3 ತಿಂಗಳಲ್ಲಿ ಫುಲ್ ಅಡಿಕ್ಟೆಡ್. ಊಟ ಮಾಡಿದ್ರು ಮತ್ತೆ 1 ಅವರ್ ಫೋನ್ ಇಟ್ಕೊತಿದ್ಲು. ಮತ್ತೆ ನಾವ್ಯಾರಾದ್ರೂ ಫೋನ್ ನೋಡ್ತಿದ್ರೆ ಮತ್ತೆ ಫೋನ್ ಬೇಕು ಅಂತ ಹೇಳ್ತಾ ಇದ್ಲು. ನನಗೆ ಹುಚ್ಚಿಡ್ದಂಗೆ ಆಗೋಗ್ಬಿಟ್ಟಿತ್ತು. ಇವಳು ಹೆಂಗಪ್ಪ ಫೋನ್ ಅಡಿಕ್ಟಿಂದ ಬಿಡಿಸೋದು? ನಾವೇ ಎಲ್ಲರಿಗೂ ಹೇಳ್ತೀವಿ ಮಕ್ಳುಗಳನ್ನ ಫೋನಿಗೆ ಅಡಿಕ್ಟ್ ಮಾಡಬೇಡಿ ಅಂತ. ಆದರೆ ನಾನೇ ಅಡಿಕ್ಟ್ ಮಾಡಿಬಿಟ್ನಲ್ಲ ನನ್ನ ಮಗಳನ್ನ, ನಾನು ಇದನ್ನು ಹೆಂಗೆ ಬಿಡಿಸೋದು ಅಂತ ಒಂದು ಪ್ಲ್ಯಾನ್ ಮಾಡಿದೆ. ನಾನು ತುಂಬ ಯೋಚನೆ ಮಾಡಿದೆ, ಹೆಂಗೆ ಮಾಡೋದು ಅಂತ. ಆಮೇಲೆ ಅವಳು ಫೋನ್ ನೋಡ್ತಿದ್ಲಲ್ಲ, ನಾನು ಆಮೇಲೆ ಕಣ್ಣು ನೋವು ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ನನಗೆ ಕಣ್ಣು ನೋವ್ತಿದ್ದೆ, ತುಂಬ ಕಣ್ಣು ನೋವು ಅಂತ ಅವಳ ಮುಂದೆ ನಾಟಕ ಆಡ್ತಿದ್ದೆ. ಯಾಕೆಂದರೆ ಅವಳು ಫೋನ್ ನೋಡ್ತಿದ್ಲಲ್ಲ. ಆಮೇಲೆ ಅವಳು ನಂಗೆ ರೆಸ್ಪಾನ್ಸ್ ಮಾಡ್ತಿದ್ಲು, ಮಮ್ಮ ಕಣ್ಣು ನೋವು ಅಂತ ಬರ್ತಿದ್ಲು. ಅವಾಗ ನಾನು ಏನು ಮಾಡ್ತಿದ್ದೆ, ಕಣಪ್ಪ ನಾನು ತುಂಬ ಫೋನ್ ನೋಡ್ತೀನಲ್ಲ, ಕಣ್ಣು ನೋವ್ತಿದೆ ಅಂತ. ಆಮೇಲೆ ಏನು ಮಾಡಿದೆ, ಕಣ್ಣಿಗೆ ಬಿಡ್ತೀವಲ್ಲ ಡ್ರಾಪ್ಸು, ಆ ಡ್ರಾಪ್ಸ್ ತೊಗೊಬಂದು ನೈಟ್ ಹಾಕೋತಿದ್ದೆ. ಡೆಸ್ಟ್ ಎಲ್ಲ ಇದ್ರೂ ಕ್ಲಿಯರ್ ಆಗಿಬಿಡುತ್ತೆ. ಅವಳಿಗೆ ನಾನು ತೋರಿಸ್ಬೇಕಲ್ಲ ಫೋನಿಂದನೇ ಕಣ್ಣು ನೋವು ಅಂತ. ಅವಳ ಮೈಂಡಿಗೆ ಹೋದರೆ ಅವಾಗ ಅವಳು ಬಿಟ್ಬಿಡ್ತಾಳೆ. ಇದೊಂದು ನೋಡೋಣ ವರ್ಕ್ ಆಗುತ್ತೋ ಇಲ್ವಾ ಅಂತ ಮಾಡಿದೆ. ಒಂದು 2-3 ದಿವಸ ಕಂಟಿನ್ಯೂಸ್ ಆಗಿ ಡೇ ಆ್ಯಂಡ್ ನೈಟು ಡ್ರಾಪ್ಸ್ ಹಾಕ್ಸ್ಕೊತಿದ್ದೆ ಕಣ್ಣಿಗೆ ನಾನು. ಅವಳ ಮುಂದೆ ನಂಗೆ ತುಂಬ ಕಣ್ಣು ನೋವು ಮುದ್ದು ನೋಡಿ, ನಾನು ಫೋನ್ ನೋಡಿ ಕಣ್ಣು ನೋವಾಯಿತು, ಅದಕ್ಕೆ ನೋಡು ಕಣ್ಣಿಗೆ ಔಷಧಿ ಹಾಕತ್ತಾ ಇದ್ದೀನಿ, ನೀನು ನೋಡಿದರೆ ನಿನಗೂ ಹಂಗೆ ಆಗುತ್ತೆ, ನಿನಗೂ ಔಷಧಿ ಹಾಕೋಕ್ಕೆ ಇಷ್ಟನಾ, ಹಂಗೆ ಹಿಂಗೆ ಅಂತ ಅವಳಿಗೆ ಹೇಳ್ತಿದ್ದೆ. ಅವಳ ಮೈಂಡಲ್ಲಿ ಫುಲ್ ಫಿಕ್ಸ್ ಆಗಿಬಿಟ್ಲು. ನನಗೂ ಕಣ್ಣು ನೋವು ಬರುತ್ತೆ, ನಮ್ಮಮ್ಮ ಫೋನ್ ನೋಡಿ ಕಣ್ಣು ನೋವಾಗಿದೆ, ಡ್ರಾಪ್ಸ್ ಹಾಕೋತಿದ್ದಾರೆ ಕಣ್ಣಿಗೆ, ಔಷಧಿ ಹಾಕೋತಿದ್ದಾರೆ, ನಾನು ಫೋನ್ ನೋಡಬಾರ್ದು ಅಂತ ಅವಳು ಫಿಕ್ಸ್ ಆಗೋಗ್ಬಿಟ್ಲು. ಅವಳು ಒಂದು 3 ದಿವಸ. ಆಮೇಲೆ ಊಟ ಮಾಡ್ಸೋಕೆ ತುಂಬ ಹಿಂಸೆ ಕೊಡ್ತಿದ್ಲು. ಫೋನು ಅನ್ನೋಳು. ನಾನು ಫೋನು ಅಂದ ತಕ್ಷಣ ಊಟ ಟೈಮಲ್ಲಿ ಅಮ್ಮ ತುಂಬ ಕಣ್ಣು ನೋವು ಅಂದ ತಕ್ಷಣ ಅವಳು ಅಮ್ಮಮ್ಮ ಕಣ್ಣು ನೋವು ಅಂದ್ಬಿಟ್ಟು ಆಟ ಆಡಿಸ್ಕೊಂಡು ಬೊಂಬೆಗಳು ಕೊಟ್ಬಿಟ್ಟು, ಆಮೇಲೆ ಸ್ಕೇಟಿಂಗ್ ಕೊಟ್ಬಿಟ್ಟು, ಅವಳಿಗೆ ಆಟ ಆಡಿಸೋ ಸಾಮಾನು ಕೊಟ್ಬಿಟ್ಟು ಒಂದೊಂದು ಉಕ್ಕು ತಿನ್ನಿಸ್ತಾ ಇದ್ದೆ. ಬೇಕಾದ್ರೆ ನಾನು ಸುಳ್ಳು ಹೇಳ್ತೀನಿ ಅಂದರೆ ನೋಡಿ ನನ್ನ ಮಗಳು ಆಟ ಆಡ್ಕೊಂಡು ಯಾವ ಥರ ಊಟ ಮಾಡ್ತಾಳೆ ಅಂತ. ನಾನು ಫೋನ್ ಕೊಡೋಕೆ ಹೋದ್ರೆ ಇವಾಗ ನನ್ನ ಮಗಳು ಫೋನ್ ಮುಟ್ಟಲ್ಲ. ಬಟ್ ಟ್ರಸ್ಟ್ ಮೀ, ನಿಮ್ಮನೇಲೂ ಮಕ್ಕಳು ಫೋನಿಗೆ ಅಡಿಕ್ಟ್ ಆಗಿದ್ರು ಅಂದರೆ ಈ ಥರ ಒಂದು ಟ್ರೈ ಮಾಡಿ. ಎಲ್ಲ ಮಕ್ಕಳು ಬಿಡ್ತವೆ ಅಂತ ಗೊತ್ತಿಲ್ಲ, ಬಟ್ ಟ್ರೈ ಮಾಡಿ, ಆಲ್ಮೋಸ್ಟ್ ಬಿಡ್ಬೋದೇನೋ. ಇದೊಂದು ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಇದೊಂದು ಚಿಕ್ಕ ವೀಡಿಯೋ ಮಾಡ್ತೀನಿ. ನನ್ನ ಎಕ್ಸ್ಪೀರಿಯೆನ್ಸು, ನಾನು ನನ್ನ ಮಗಳಿಗೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ನಿಮಗೆ ಈ ಥರ ಹೇಳ್ತಿದ್ದೀನಿ. ಬೇಕಾದ್ರೆ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ನನ್ನ ಮಗಳು ಊಟ ಬೇಡ, ಊಟ ಬೇಕು ಅಂದಾಗ ಫೋನ್ ಕೊಡೋಕೆ ಹೋದ್ರೂ ಇಸ್ಕೊಳಲ್ಲ ಇವಾಗ ಅವಳು. ಮತ್ತು ಆಟ ಆಡ್ಕೊಂಡು ಬೊಂಬೆಗಳಿಗೂ ತಿನ್ನಿಸ್ಕೊಂಡು ಆಟ ಆಡ್ಕೊಂಡು ಊಟ ಮಾಡ್ತಾಳೆ. ಆ ಕ್ಲಿಪ್ಪಿಂಗ್ ನಾನು ನಿಮ್ಗೆ ಹಾಕ್ತೀನಿ ನೋಡಿ. ನೀನು ದೋಸೆ ತಿನ್ನಲ್ವಾ? ತಿಂತೀಯಾ? ಬೇಕಾ? ತಗ ಫೋನಲ್ಲಿ ಪಾಪ ಹಾಕೊಂಡು ನೋಡು. ಫೋನು ಬೇಕಾ? ಪಾಪ ಹಾಕೊಡ್ಲಾ? ಸರಿ, ಪಾಪ ನೋಡು. ಪಾಪ ನೋಡು ಫೋನಲ್ಲಿ. ನೋಡ್ತೀಯಾ? ಯಾಕೆ? ಪರವಾಗಿಲ್ಲ, ಇರಲಿ. ಸರಿ. ಏನಾಗುತ್ತೆ ಫೋನ್ ನೋಡಿದರೆ? ಏನಪ್ಪ? ಫೋನ್ ನೋಡಿದರೆ ಏನಾಗುತ್ತೆ? ಇರಲಿ, ಇರಲಿ, ಇಟ್ಕೋ. ಏನಾಗುತ್ತೆ ಫೋನ್ ನೋಡಿದರೆ ಹೇಳು? ತಗೊಳ್ಳಿ ಫೋನ್ ನೋಡಲ್ವಾ? ಓಕೆ, ಫೋನ್ ನೋಡಿದರೆ ಏನಾಗುತ್ತೆ? ಹಾಂ, ಬೇಡ ಫೋನ್ ಬೇಡ ಅಂತ ಹೋಯ್ತಿದ್ದೀರಾ? ಫೋನ್ ನೋಡಿದರೆ ಏನಾಗುತ್ತೆ ಮುದ್ದು? ಕಣ್ಣು ನೋವು. ವೆರಿ ಗುಡ್. ಆಟಾಡಿ ಇವಾಗ ಒಂದು ರೌಂಡ್ ಹಿಂಗೆ ಹೋಗ್ಬಿಟ್ಟು ಬಂದು ಮತ್ತೆ ದೋಸೆ ತಿನ್ಬೇಕು. ಓಕೆನಾ? ಒಂದು ರೌಂಡ್ ಹೋಗಿ ಬರೋಗಿ. ಬೇಗ ಬನ್ನಿ. ಸ್ಟಾಪ್, ಕಮ್ ಬ್ಯಾಕ್. ದೋಸೆ ತಿಂದಾಯ್ತಾ? ಬೇಗ ಬರಬೇಕು. ಬನ್ನಿ. ಸರಿ, ನಿಂಗೆ ಏನೇನು ಮಾಡೋಕ್ಕೆ ಬರುತ್ತಪ್ಪ? ಆಯಿ ಎಲ್ಲ ಹೇಳ್ತೀಯಾ? ಈ ಹೇಳ್ತೀರಾ? ಹೇಳಿ. ಈ ಆಮೇಲೆ ಆದ್ಮೇಲೆ ರೂ ಎ. ಓಕೆ, ABCD ಹೇಳ್ತೀಯಾ? ನವರಸಗಳು ಮಾಡೋಣಪ್ಪ. ಸರಿ, ಪಾಪಕ್ಕೆ ದೋಸೆ ತಿನ್ನಿಸ್ತಿದ್ಯಾ? ತಿಂತಿಲ್ಲ ಅದು ಯಾಕೆ?
ಅದು ಅವಾಗಲೇ ತಿಂತಂತೆ ಕಣವ, ಅವಾಗಲೇ ತಿಂದೈತೇನ. ವೆರಿ ಗುಡ್, ಕ್ಲಾಪ್ಸ್. ಪಾಪು ಕ್ಲಾಪ್ಸ್ ಮಾಡಿಸು, ನೀನೇ ಕ್ಲಾಪ್ಸ್ ಮಾಡಿಸು ಪಾಪುನ. ಹೆಂಗೆ ಕ್ಲಾಪ್ಸ್ ಮಾಡೋದು? ಹಂಗ ಕ್ಲಾಪ್ಸ್ ಮಾಡಿಸ್ತಿದ್ಯಾ? ಆಯಿತು, ಕ್ಲಾಪ್ಸ್ ಮಾಡಿಸು. ಕ್ಲಾಪ್ಸು. ಪಾಪನೂ ಕ್ಲಾಪ್ಸ್ ಮಾಡ್ತಾ? ವೆರಿ ಗುಡ್. ಇವಾಗ ಇನ್ನೊಂದ್ಸಲ ದೋಸೆ ಕೊಡ್ತೀನಿ, ಮತ್ತೆ ತಿನ್ನಬೇಕು. ಓಕೆ. ಇನ್ನೊಂದು ತಪ್ಪೇನು ಮಾಡೋದು ಅಂದರೆ, ಮಕ್ಕಳು ಮುಂದೆ ನಾವು ಯಾವತ್ತೂ ಜಾಸ್ತಿ ಫೋನ್ ಇಟ್ಕೋಬಾರ್ದು. ಜಾಸ್ತಿ ಅನ್ನೋದಲ್ಲ, ನಾವು ಫೋನೇ ಇಟ್ಕೋಬಾರ್ದು. ನಾವು ನೋಡ್ತಿದ್ರೆ ಏನು ಗೊತ್ತಾ, ಮಕ್ಳಿಗೆ ಇಂಟ್ರೆಸ್ಟ್ ಬರುತ್ತೆ. ಓ ಏನೋ ಅಮ್ಮಮ್ಮ ಇಂಟ್ರೆಸ್ಟಿಂಗ್ ಆಗಿರೋದು ನೋಡ್ತಿದ್ದಾರೆ, ಪಪ್ಪ ಏನೋ ನೋಡ್ತಿದ್ದಾರೆ, ನಾನು ನೋಡಬೇಕು ಅಂತ. ಅವ್ನ ಮೈಂಡಲ್ಲಿ ಇವಾಗ ಹೆಂಗಿರುತ್ತೆ ಅಂದರೆ, ನಾವು ಏನು ಮಾಡ್ತೀವಿ ಅದನ್ನೇ ಆ್ಯಸ್ ಇಟ್ ಈಸ್ ಫಾಲೋ ಮಾಡ್ತೇವೆ. ನಾವು ಮಾತಾಡೋದು, ನಾವು ನಡ್ಕೊಳೋ ರೀತಿ, ನಾವು ಏನು ಮಾಡ್ತೀವಿ ಮಕ್ಳ ಮುಂದೆ ಆ್ಯಸ್ ಇಟ್ ಈಸ್ ನಾವು ಹೆಂಗಿರ್ತೀವಿ ಹಂಗೆ ಇರೋದನ್ನು ಫಾಲೋ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಈ ತಪ್ಪನ್ನ ಮಕ್ಳ ಮುಂದೆ ಮಾಡೋಕ್ಕೆ ಹೋಗ್ಬೇಡಿ. ಜಾಸ್ತಿ ಫೋನ್ ನೋಡೋದಾಗಲಿ, ಫೋನಿಗೆ ನೀವು ಅಡಿಕ್ಟ್ ಆಗಿದ್ರೆ ಮಕ್ಕಳು ಅಡಿಕ್ಟ್ ಆಗಿಬಿಡುತ್ತೆ. ಮಕ್ಳು ಮುಂದೆ ಜಾಸ್ತಿ ಫೋನೇ ಯೂಸ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನೋಡಿದ್ರಲ್ಲ, ನನ್ನ ಮಗಳನ್ನ ಆಟ ಆಡ್ಕೊಂಡು ಊಟ ಮಾಡಿಸ್ತೀನಿ. ಓಕೆ, ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ. ಓಕೆ, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.